ಈ ಹಿಂದೂ ಸಮಾಜೋತ್ಸವ ಅಂತಂದರೆ ಇದು ಈ ದೇಶದ ಒಂದು ಉತ್ಸವವಾಗಿದೆ. ಈ ದೇಶವನ್ನು ನಾವು ಭಾರತ ದೇಶ ಅಂತ ಹೇಳ್ತೀವಿ. ಆದರೆ ಪಕ್ಕದಲ್ಲಿರುವಂತಹ ದೇಶಗಳಿಗೆ ಹೋಗಿ ಕೇಳಿದಾಗ ಅವರು ಈ ದೇಶದ ಬಗ್ಗೆ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಹಿಂದೂಸ್ತಾನ್ ಅಂತ ಇದಕ್ಕೆ ಹೆಸರು ಹೇಳ್ತಾರೆ. ಇಲ್ಲದಂತಹ ದೋಷಗಳನ್ನು ಆರೋಪ ಮಾಡಿ ಆ ಆರೋಪಗಳನ್ನೇ ಆ ದೋಷಗಳನ್ನೇ ಜನರ ತಲೆಯಲ್ಲಿ ತುಂಬಿಸಿ ಇದೇ ಹಿಂದೂ ಧರ್ಮ ಅಂಥೇಳಿ ಈ ಧರ್ಮವನ್ನು ಕೆಟ್ಟದಾಗಿ ಬಿಂಬಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇಡೀ ದೇಶದ ಒಂದು ಉತ್ಸವವೇ ಈ ಹಿಂದೂ ಸಮಾಜೋತ್ಸವ ಆಗಿದೆ. ಯಾಕೆಂದರೆ ಇಲ್ಲಿ ಅನಾದಿ ಕಾಲದಿಂದ ನಮ್ಮ ಈ ಹಿಂದೂ ಧರ್ಮದ ಆಚರಣೆಯನ್ನು ಮಾಡಿಕೊಂಡು ಬರುವಂತಹ ಪರಂಪರೆ ಇದೆ. ಹಿಂದೂ ಧರ್ಮ ಅಂದರೆ ಅದೇ ಸನಾತನ ಧರ್ಮ. ಸನಾತನ ಧರ್ಮವೇ ಹಿಂದೂ ಧರ್ಮ, ಹಿಂದೂ ಧರ್ಮವೇ ಸನಾತನ ಧರ್ಮ. ಇದನ್ನು ಆಚರಣೆ ಮಾಡಿಕೊಂಡು ಬರುವಂತಹ ಪರಂಪರೆ ಹಿಂದಿನ ಕಾಲದಿಂದಲೂ ಅನಾದಿ ಕಾಲದಿಂದ ಈ ದೇಶದಲ್ಲಿ ಬಂದಿದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ, ಈ ದೇಶವನ್ನು ನಾವು ಭಾರತ ದೇಶ ಅಂತ ಹೇಳ್ತೀವಿ. ಆದರೆ ಪಕ್ಕದಲ್ಲಿರುವಂತಹ ದೇಶಗಳಿಗೆ ಹೋಗಿ ಕೇಳಿದಾಗ ಅವರು ಈ ದೇಶದ ಬಗ್ಗೆ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಹಿಂದೂಸ್ತಾನ್ ಅಂತ ಇದಕ್ಕೆ ಹೆಸರು ಹೇಳ್ತಾರೆ. ಹಿಂದೂಸ್ತಾನ ಅಂತ ಈ ದೇಶಕ್ಕೆ ಅವರುಗಳು ಹೇಳುವಂತಹ ಹೆಸರು. ಅಂದರೆ ಇಲ್ಲಿರತಕ್ಕಂತಹ ಈ ಧರ್ಮ, ಈ ಪರಂಪರೆ, ಇದರ ಬಗ್ಗೆ ತಿಳುವಳಿಕೆ ಅವರಿಗೂ ಸಹ ಇದೆ. ಹಾಗಾಗಿ ಅವರು ಹಿಂದೂಸ್ತಾನ ಹಿಂದೂಸ್ತಾನ ಅಂತ ವ್ಯವಹಾರ ಮಾಡ್ತಾರೆ. ಆದ್ದರಿಂದಲೇ ಹೇಳಿರುವುದು ಇದು ಹಿಂದೂಸ್ತಾನ. ಆದ್ದರಿಂದ ಇಲ್ಲಿ ಆಗುವಂತಹ ಈ ಹಿಂದೂ ಸಮಾಜೋತ್ಸವ ಅನ್ನೋದೇನಿದೆಯೋ ಇದು ಇಡೀ ದೇಶದ ಒಂದು ವಿಶೇಷವಾದಂತಹ ಉತ್ಸವವಾಗಿದೆ. ಆದರೆ ಇವತ್ತಿನ ಕಾಲದಲ್ಲಿ ಈ ಧರ್ಮದ ಈ ಪರಂಪರೆಯ ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳದೆ ಮತ್ತು ಇದರ ಮೇಲೆ ಅನೇಕ ವಿಧವಾದಂತಹ ಅಪಪ್ರಚಾರಗಳನ್ನು, ಇಲ್ಲದಂತಹ ದೋಷಗಳನ್ನು ಆರೋಪ ಮಾಡಿ ಆ ಆರೋಪಗಳನ್ನೇ ಆ ದೋಷಗಳನ್ನೇ ಜನರ ತಲೆಯಲ್ಲಿ ತುಂಬಿಸಿ ಇದೇ ಹಿಂದೂ ಧರ್ಮ ಅಂಥೇಳಿ ಈ ಧರ್ಮವನ್ನು ಕೆಟ್ಟದಾಗಿ ಬಿಂಬಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ತುಂಬ ಸಮಯದಿಂದಲೂ ಸಹ ಅದು ನಡೀತಾ ಇದೆ. ಈ ರೀತಿಯಾಗಿ ಕೆಲವರು ದುಷ್ಕರ್ಮಿಗಳು ಮಾಡುವಂತಹ ಪ್ರಯತ್ನಕ್ಕೆ ತುಂಬ ಜನ ಒಳಗಾಗಿದ್ದಾರೆ. ಅವರು ಮಾಡುವಂತಹ ಆ ಪ್ರಯತ್ನದ ಫಲವಾಗಿ ಒಂದು ದುಷ್ಪರಿಣಾಮವಾಗಿ ತುಂಬ ಜನರು ಸಹ ಈ ಧರ್ಮದ ಬಗ್ಗೆ ತಪ್ಪಾದಂತಹ ಕಲ್ಪನೆಯನ್ನೂ ಹೊಂದಿದವರು ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಯಾರು ಹಿಂದಿಂದಲೂ ಸಹ ಈ ಪರಂಪರೆಯನ್ನು ಅನುಸರಿಸ್ಕೊಂಡು ಬಂದವರಾಗಿದ್ದಾರೋ ಅಂಥವರು ಸಹ ತುಂಬ ಜನ ನಾವು ಈ ದೇಶದಲ್ಲಿ ನೋಡಿದರೆ ಅವರನ್ನು ನಾವು ಹಿಂದೂಗಳು ಅಂತ ಹೇಳಲಿಕ್ಕೆ ಅವರಷ್ಟು ಇಷ್ಟಪಡ್ತಾ ಇಲ್ಲ. ಕೆಲವರು ಸ್ವತಃ ನಾವು ಹಿಂದೂಗಳು, ಹಿಂದೂ ಸಮಾಜಕ್ಕೆ ಸೇರಿದವರು ಅಂತ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇಲ್ಲ. ಯಾಕೆ ಹೇಳ್ಕೊಳ್ತಿಲ್ಲ ಅಂತಂದರೆ ಅದು ಅವರ ಮನಸ್ಸಿನಲ್ಲಿರುವಂತಹ ತಪ್ಪು ಕಲ್ಪನೆ ಅನ್ನೋದೇನಿದೆಯೋ ಆ ತಪ್ಪು ಕಲ್ಪನೆ ಅನ್ನೋದು ಅವರನ್ನು ಆ ಥರ ಹೇಳುವ ಹಾಗೆ ಮಾಡ್ತಾ ಇದೆ. ಹೇಳಿಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ನಾವು ಹಿಂದೂಗಳು, ನಮ್ಮದು ಅತ್ಯಂತ ಶ್ರೇಷ್ಠವಾದ ಪರಂಪರೆ ಅಂತ ಹೇಳ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಈ ತಪ್ಪು ಕಲ್ಪನೆಗಳು ಅನ್ನೋದೇನಿವೆಯೋ ಇವುಗಳು ಹೋಗಬೇಕು ಮೊದಲು. ಇಂತಹ ತಪ್ಪು ಕಲ್ಪನೆಗಳು ಇದು ಎಷ್ಟು ಶ್ರೇಷ್ಠವಾದಂತಹ ಧರ್ಮ ಅಂದರೆ ಈ ಧರ್ಮದ ಪರಂಪರೆಯಲ್ಲಿ ಜನರ ಕುಟುಂಬಗಳಲ್ಲಿ ಹುಟ್ಟಿರತಕ್ಕಂಥವರು ಮಾಡಿದಂತಹ ತಪ್ಪುಗಳೇನಿವೆಯೋ, ಏನಾದರೂ ಅಲ್ಲಲ್ಲಿ ಮಾಡಿರ್ತಕ್ಕಂತಹ ಅದು ಈ ಪರಂಪರೆಯಿಂದ ತಪ್ಪುಗಳು ಮಾಡಿದ್ದಲ್ಲ. ನಿಜವಾಗ್ಲೂ ಈ ಪರಂಪರೆ ತಿಳುವಳಿಕೆ ಚೆನ್ನಾಗಿದ್ದಿದ್ರೆ ಅವರು ಆ ತಪ್ಪುಗಳನ್ನು ಮಾಡ್ತಿರ್ಲಿಲ್ಲ. ಅವರು ಕಾಮಕ್ರೋಧಾದಿಗಳು, ಯಾವುದಾದ್ರೂ ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನೆ ಅಂದರೆ ಈ ಕಾಮಕ್ರೋಧಾದಿಗಳಿಂದ ತಪ್ಪನ್ನು ಮಾಡ್ತಾನೆ. ಅದಕ್ಕೆ ಗೀತೆಯಲ್ಲೂ ಭಗವಂತ ಈ ಕಾಮಕ್ರೋಧಾದಿಗಳನ್ನೆಲ್ಲ ನಿಗ್ರಹ ಮಾಡಿಕೊಳ್ಳಪ್ಪ ಮೊದಲು ಅಂಥೇಳಿ ಸ್ಪಷ್ಟವಾಗಿ ಭಗವಂತ ಉಪದೇಶ ಮಾಡಿದ್ದಾನೆ. ಇಂತಹ ದುರ್ಗುಣಗಳಿಂದ ಅದನ್ನೇ ಆಸುರಿ ಸಂಪತ್ತು ಎಂಬುದಾಗಿ ಹೇಳ್ತಾರೆ. ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ. ಏನು ದೈವಿ ಸಂಪತ್ತು, ಆಸುರಿ ಸಂಪತ್ತು ಏನು ಹೊಸದಾಗಿದೆ ಎಲ್ಲೋ ಶಬ್ದ ಅಂತಂದರೆ ಏನಿಲ್ಲ, ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಅಂತ ಅರ್ಥ. ದೈವಿ ಸಂಪತ್ತು ಅಂದರೆ ಒಳ್ಳೆಯ ಗುಣಗಳು, ಆಸುರಿ ಸಂಪತ್ತು ಅಂದರೆ ಕೆಟ್ಟ ಗುಣಗಳು ಅಂತ ಅರ್ಥ.
ಇಂತಹ ಗುಣಗಳು, ಆ ದುಷ್ಟ ಗುಣಗಳು ಇರತಕ್ಕಂಥವರು ಮಾಡಿರ್ತಕ್ಕಂತಹ ತಪ್ಪುಗಳೇನಿವೆಯೋ ಆ ವ್ಯಕ್ತಿಗಳು ಮಾಡಿರುವಂತಹ ತಪ್ಪುಗಳಿಂದ ಬಂದಿರುವ ಕೆಟ್ಟ ಹೆಸರನ್ನ ಧರ್ಮಕ್ಕೆ ಮಾಡ್ತಾ ಇದ್ದಾರೆ. ಧರ್ಮಕ್ಕೆ ನೀಡಿ ಈ ಧರ್ಮದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರತಕ್ಕಂಥವರು ತುಂಬ ಜನ ಇದ್ದಾರೆ. ಆದ್ದರಿಂದ ಎಲ್ಲರೂ ಸಹ ವಿಶೇಷವಾಗಿ ಈ ಧರ್ಮದ ಒಂದು ಮಹತ್ವವನ್ನ ಆಳವಾಗಿ ತಿಳ್ಕೊಳ್ಬೇಕು. ಅದು ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಬೇಕು. ಇದು ಸಹ ತುಂಬ ಮುಖ್ಯವಾದಂತಹ ವಿಷಯ. ಯಾಕಂದರೆ ಇವತ್ತಿನ ದಿವಸ ಈ ಧರ್ಮದ ಬಗ್ಗೆ ತಿಳ್ಕೊಂಡವರಿಗಿಂತ ತಿಳ್ಕೊಂಡಿದ್ದೇವೆ ಅಂತ ತಿಳ್ಕೊಂಡವರು ತುಂಬ ಜನ ಇದ್ದಾರೆ. ನಮಗೆ ಎಲ್ಲ ಗೊತ್ತಿದೆ. ನಿಜವಾದಂತಹ ಪಂಡಿತರಿಗಿಂತ ನಾವು ಪಂಡಿತರು ಅಂತ ತಿಳ್ಕೊಂಡವರು ತುಂಬ ಜನ ಇದ್ದಾರೆ. ಅವರಿಂದ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಲೋಕದಲ್ಲಿ. ಅವ್ರಿಗವರೇ ಹೆಸರಿಟ್ಕೊಂಡು ಬಿಡ್ತಾರೆ, ಅವ್ರಿಗವರೇ ಇಷ್ಟು ಉದ್ದ ಹೆಸರಿಟ್ಕೊಂಡು ಬಿಡ್ತಾರೆ, ಅವ್ರ ತಲೆ ಮೇಲೆ ಅವರೇ ಕಿರೀಟ ಇಟ್ಕೊಂಡು ಬಿಡ್ತಾರೆ, ಅವರನ್ನು ಅವರೇ ಘೋಷಣೆ ಮಾಡ್ಕೊಂಡು ಬಿಡ್ತಾರೆ. ನಾವು ಇಷ್ಟು ದೊಡ್ಡವರು, ನಮಗೆಲ್ಲ ಗೊತ್ತಿದೆ, ನಮ್ಮನ್ನು ಬಿಟ್ಟರೆ ಏನೂ ಇಲ್ಲ ಅನ್ನೋ ಹಾಗೆ ಅವರಿಗೆ ಅವರೇ ಹೇಳ್ಕೊಂಡು ಬಿಡ್ತಾರೆ, ಪ್ರಚಾರ ಮಾಡ್ತಿರ್ತಾರೆ, ತುಂಬ ಜನರನ್ನು ದಾರಿ ತಪ್ಪಿಸ್ತಿರ್ತಾರೆ. ಇದರ ಧರ್ಮದ ಹೆಸರಿನಲ್ಲಿ ಅದರ ಬಗ್ಗೆ ಕಿಂಚಿತ್ತು ತಿಳುವಳಿಕೆ ಇರತಕ್ಕಂಥವ್ರು ಮಾಡುವಂತಹ ಧರ್ಮದ ಹೆಸರಿನಲ್ಲಿ ಮಾಡುವಂತಹ ಕೆಲಸಗಳಿಂದ ನಮ್ಮ ಧರ್ಮಕ್ಕೆ ತುಂಬ ಹಾನಿ ಆಗ್ತಾ ಇದೆ ಇವತ್ತಿನ ದಿವಸದ. ಒಂದು ಕಡೆಯಿಂದ ಈ ಧರ್ಮದ ಹೆಸರಿಟ್ಕೊಂಡಿರ್ತಕ್ಕಂಥವರು, ಆದರೆ ವಾಸ್ತವವಾಗಿ ಅದು ನಮ್ಮ ಪರಂಪರೆ ಅಲ್ಲ. ಈ ಒಂದು ಧರ್ಮದ ಹೆಸರಿಟ್ಕೊಂಡಿರ್ತಕ್ಕಂಥ ಇದರ ಬಗ್ಗೆ ಕಿಂಚಿತ್ತು ತಿಳುವಳಿಕೆ ಇಲ್ಲದೆ ಜನರನ್ನು ದಾರಿ ತಪ್ಪಿಸುವಂಥವ್ರು ಕೆಲವರು. ಈ ಥರದವರಿಂದ ಒಂದು ಕಡೆಯಿಂದ ಹಾನಿ ಅನ್ನೋದು ನಡೀತಾ ಇದೆ. ಅಂದರೆ ಏನಾಗ್ತಿದೆ, ಈ ಥರದವರು ಜನರನ್ನು ದಾರಿ ತಪ್ಪಿಸಿದಾಗ ಕೊನೆಗೆ ಒಂದು ದಿವಸ ಜನರಿಗೆ ಗೊತ್ತಾಗೇ ಆಗುತ್ತೆ, ಅಯ್ಯೋ ನಾವು ತಪ್ಪಾದ ಮಾರ್ಗದಲ್ಲಿ ಹೋಗಿದ್ದೀವಿ ಅನ್ನೋದು ಗೊತ್ತಾಗೇ ಆಗಿ ಅದರಿಂದ ಕೊನೆಗೆ ಇದಿಷ್ಟನ್ನು ಆ ಧರ್ಮದ ಹೆಸರನ್ನು ಇಟ್ಕೊಂಡು ಮಾಡಿದ್ರಿಂದ ಕೊನೆಗೆ ಧರ್ಮದ ಮೇಲೆ ಗೌರವ ಅನ್ನೋದು ಹೊರಟೋಗ್ತಾ ಇದೆ ಜನರಿಗೆ. ಹಾಗಿದ್ರೆ ಈ ಧರ್ಮನೇ ಸರಿ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಜನರಿಗೆ ಬರ್ತಾ ಇದೆ. ಅಂದರೆ ಈ ಧರ್ಮದ ಹೆಸರಿಟ್ಕೊಂಡವರು ಈ ಥರ ಮಾಡ್ತಾ ಇದ್ದದ್ದನ್ನು ನಾವು ತುಂಬ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆಯಿಂದ ಈ ಧರ್ಮದ ಹೆಸರನ್ನು ಇಟ್ಕೊಂಡು, ಅಂದರೆ ಆಸ್ತಿಕ್ಯದ ಹೆಸರನ್ನು ಇಟ್ಕೊಂಡು ಜನರನ್ನು ದಾರಿ ತಪ್ಪಿಸೋರು ಕೆಲವರು. ನಿಜವಾದಂತಹ ಆಸ್ತಿಕರು ಇದ್ದಾರೆ. ಆಸ್ತಿಕರು ಅಂತ ಹೆಸರಿಟ್ಕೊಂಡು ಜನರನ್ನು ದಾರಿ ತಪ್ಪಿಸೋರು ಇದ್ದಾರೆ. ಯಾಕಂದರೆ ಜನ ಬರಬೇಕು, ಅವ್ರ ಹತ್ರಕ್ಕೆ ಬರಬೇಕು ಅಂತಂದರೆ ಈ ಆಸ್ತಿಕ್ಯ ಅನ್ನೋ ಹೆಸರನ್ನೇ ಬಳಸ್ಕೊಂಡು ಜನರನ್ನು ದಾರಿ ತಪ್ಪಿಸುವಂಥವರು ತುಂಬ ಜನ ಇದ್ದಾರೆ. ನಿಜವಾಗಲೂ ಆಸ್ತಿಕ್ಯ ಅಂದರೆ ಏನು, ಧರ್ಮ ಅಂದರೆ ಏನು ಅನ್ನೋದನ್ನು ತಿಳಿಸುವವರು ಇದ್ದಾರೆ. ಅವ್ರಿಗಿಂತ ಈ ನಾಸ್ತಿಕ್ಯ, ಈ ಆಸ್ತಿಕರು ಅಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಅಂಥವರು ತುಂಬ ಜನ ಇದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.